ಯಶವಂತಪುರದಲ್ಲಿ ಡೇಂಜರಸ್ ಕಟ್ಟಡ ಒಂದಿದೆ. ಪಾಳು ಬಿದ್ದ ಬಂಗಲೆಯಂತಾಗಿದೆ ಸರ್ಕಾರಿ ಕಚೇರಿಗಳಿರುವಂತ ಈ ಕಟ್ಟಡ. ಆತಂಕದಲ್ಲೇ ಸರ್ಕಾರಿ ಕಚೇರಿಗಳಿಗೆ ಕಚೇರಿಯ ಸಿಬ್ಬಂದಿ ಬರ್ತಾ ಇದ್ದಾರೆ. ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ ಜಿಬಿಎ ಒಡೆತನದ ಬಹುಮಹಡಿ ಕಟ್ಟಡ. ಆರ್ಟಿಒ ಕಚೇರಿ, ಬೆಂಗಳೂರು 1 ಕಚೇರಿ, ಪೋಸ್ಟ್ ಆಫೀಸ್, ಆರೋಗ್ಯಾಧಿಕಾರಿಗಳ ಕಚೇರಿ ಸೇರಿದಂತೆ 20ಕ್ಕೂ ಹೆಚ್ಚು ಕಚೇರಿಗಳಿದೆ. ಇನ್ಶೂರೆನ್ಸ್ ಆಫೀಸ್ ಇದೆ. ಸಂಪೂರ್ಣ ಬಿರುಕು ಬಿಟ್ಟು ನೆಲಕ್ಕೆ ಒರಗೋ ಸ್ಥಿತಿಯಲ್ಲಿ ಗೋಡೆಗಳಿದೆ. ಒಡೆದು ಹೋಗಿದೆ ಕಿಟಕಿ ಗಾಜುಗಳು. ನೆಲಹಾಸಂತೂ ತಿಪ್ಪೆಯಂತಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಸದ್ಯ ನಾವೀಗ ಯಶವಂತಪುರದಲ್ಲಿದ್ದೀವಿ. ಯಶವಂತಪುರದಲ್ಲಿ ನಾವು ಇವತ್ತು ಯಾಕಿದ್ದೀವಿ ಅಂತ ನಿಮಗೆ ವಿಜುವಲ್ ಮೂಲಕನೇ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ, ಈ ಏನು ಬಿಲ್ಡಿಂಗ್ ಇದೆ, ಇದು ಯಾವುದೋ ಒಂದು ಪಾಳು ಬಿದ್ದ ಬಂಗಲೆಯೋ ಯಾವುದೋ ಭೂತ ಬಂಗಲೆಯೋ ಅಲ್ಲ. ಇದು ಯಶವಂತಪುರದಲ್ಲಿರುವಂತಹ BBMP ಏನು ಈಗ GBA ಇದೆ, ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು, ಅದರ ಒಡೆತನದಲ್ಲಿರುವಂತಹ ಒಂದು ಬಿಲ್ಡಿಂಗ್ ಇದಾಗಿರುವಂಥದ್ದು. ಈ ಬಿಲ್ಡಿಂಗ್ನ ಒಂದು ಅವ್ಯವಸ್ಥೆಯನ್ನು ನೀವು ವಿಜುವಲ್ನಲ್ಲಿ ಈಗ ನೋಡ್ತಾ ಇದ್ದೀರಿ. ಏನು ಈ ಬಿಲ್ಡಿಂಗ್ನಲ್ಲಿ ಇರುವಂತಹ ಹಲವಾರು ಒಂದು ಸರ್ಕಾರಿ ಕಚೇರಿಗಳು ಈ ಒಂದು ಬಿಲ್ಡಿಂಗ್ನಲ್ಲಿರುವಂಥದ್ದು. RTO ಕಚೇರಿ ಆಗಿರ್ಬೋದು, ಬೆಂಗಳೂರು 1 ಕಚೇರಿ ಆಗಿರ್ಬೋದು, ಅದೇ ರೀತಿ ಕಾನೂನು ಮಾಪನ ಇಲಾಖೆ ಶಾಸ್ತ್ರದ ಒಂದು ಬಿಲ್ಡಿಂಗ್ ಕಚೇರಿ ಕೂಡ ಇದರಲ್ಲೇ ಇರುವಂಥದ್ದು. ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಈ ಒಂದು ಹಲವಾರು ಒಂದು ಇನ್ಶೂರೆನ್ಸ್ ಶಾಪ್ಸ್ ಆಗಿರಲಿ, ಮತ್ತು ಕಂಪ್ಯೂಟರ್ಸ್ ಒಂದು ಶಾಪ್ಗಳಾಗಲಿ ಎಲ್ಲ ಕೂಡ ಈ ಒಂದು ಬಿಲ್ಡಿಂಗ್ನಲ್ಲೇ ಇರುವಂಥದ್ದು. ಪ್ರತಿನಿತ್ಯ ಏನಿಲ್ಲ ಅಂದರೂ ಒಂದು 100ರಿಂದ 200 ಜನ ಈ ಬಿಲ್ಡಿಂಗ್ನಲ್ಲಿ ತಮ್ಮ ಕೆಲಸಕ್ಕೆ ಬರ್ತಾರೆ. ಆದರೆ ಈ ಬಿಲ್ಡಿಂಗ್ನ ಒಂದು ಅವ್ಯವಸ್ಥೆಯನ್ನು ನೀವು ನೋಡ್ಬೋದು. ಒಂದು ಕಿಟಕಿ ಕೂಡ ಸರಿಯಾಗಿಲ್ಲ. ಯಾವುದೇ ಕಿಟಕಿಗೆ ಒಂದು ಏನು ಗ್ಲಾಸ್ಗಳೆಲ್ಲ ಒಡೆದು ಪೀಸಾಗಿ ಬಿದ್ದಿರುವಂಥದ್ದು ಅವ್ಯವಸ್ಥೆ ಒಂಥರ ನೋಡ್ಬೋದು. ಈ ಕಡೆ ನೀವು ವಿಜುವಲ್ನಲ್ಲಿ ನೋಡ್ಬೋದು, ಏನು ಈ ಬಿಲ್ಡಿಂಗ್ ಮೇಲೆ ಒಂದು ಕಸ ಬೆಳೆದಿರುವಂಥದ್ದು, ಗಿಡ ಮರಗಳು ಬೆಳೆದಿರುವಂಥದ್ದು. ಟೋಟಲ್ ಹೇಳಬೇಕಂದ್ರೆ ಇದು ಒಂದು ಯಾವಾಗ ಇದು ನೆಲಕ್ಕುರುಳುತ್ತೋ ಅನ್ನುವಂತಹ ಒಂದು ಆತಂಕದಲ್ಲೇ ಇಲ್ಲಿ ಜನ ಒಳಗಡೆ ಎಂಟ್ರಿ ಕೊಡಬೇಕಾಗುತ್ತೆ. ನೀವು ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಈ ಏನಿದೆ ಇದರದ್ದು ಮಹಡಿಯ ಒಂದು ತುಣುಕುಗಳು ಕೂಡ ಸಿಮೆಂಟ್ ಕಿತ್ತೋಗಿ ಬರೀ ಕೇವಲ ಒಂದು ಸರಳುಗಳು, ಏನು ಕಬ್ಬಿಣದ ಸರಳುಗಳು ಉಳ್ಕೊಂಡಿರೋವಂಥದ್ದು. ಇಲ್ಲಿ ಇದೇನಿದೆ ಎಂಟ್ರಿ ಮತ್ತು ಎಕ್ಸಿಟ್ದ ಒಂದು ಪಾಯಿಂಟ್ ಇದಾಗಿದ್ದರೂ ಕೂಡ ಇಲ್ಲಿ ಬಿರುಕು ಬಿದ್ದು ಯಾವಾಗ ಇದು ಬಿದ್ದೋಗುತ್ತೆ ಅನ್ನುವಂತಹ ಒಂದು ಆತಂಕದ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು, ಇದು ಈ ಕಡೆ ಒಂದು ಮಳೆ ಬಂದರೆ ಇಲ್ಲಿ ಸಂಪೂರ್ಣವಾಗಿ ಒಂದು ಸೋರುವ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇಷ್ಟೆಲ್ಲ ಅವಾಂತರಗಳು ಕೂಡ ಆಗಿರುವಂಥದ್ದು. ಇದು ಕೇವಲ ಒಂದು 5-6 ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲೇ ಈ ಬಿಲ್ಡಿಂಗ್ ಇರುವಂಥದ್ದಂತ ಇಲ್ಲಿಯ ಒಂದು ಸ್ಥಳೀಯರು, ಏನು ಇಲ್ಲಿ ಬಾಡಿಗೆದಾರರು ಹೇಳ್ತಾ ಇರುವಂಥದ್ದು. ಆದರೂ ಕೂಡ ಯಾಕೆ GBA ಈ ಕಡೆ ಒಂದು ಇದನ್ನೆಲ್ಲ ಸಮಸ್ಯೆಗಳನ್ನು ನೀವು ಸರಿಪಡಿಸದೆ ಯಾಕೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಅನ್ನುವಂಥದ್ದು ಇಲ್ಲಿರುವಂತಹ ಏನು ಒಂದು ಬಾಡಿಗೆದಾರರಾಗಿರಲಿ ಮತ್ತು ಇಲ್ಲಿ ಏನು ಜನ ಬರ್ತಾರೆ ಕೆಲಸಕ್ಕಾಗಿ ಅವರೆಲ್ಲ ಕೇಳ್ತಾ ಇರುವಂಥದ್ದು. ಆದರೂ ಕೂಡ ಒಂದು ಏನು GBA ಅಧಿಕಾರಿಗಳು ಕೂಡಲೇ ಈ ಕಡೆ ಗಮನ ಹರಿಸಿ ಒಂದು ವ್ಯವಸ್ಥೆಯನ್ನು ಈ ಕಡೆ ಮಾಡಬೇಕಾಗಿದೆ. ಏನು ಅನಾರೋಗ್ಯದಿಂದ ಕೂಡಿರುವಂಥ ಏನು ಈ ಬಿಲ್ಡಿಂಗ್ ಇದೆ, ಇದನ್ನು ಆದಷ್ಟು ಬೇಗನೆ ಒಂದು ಸರಿಪಡಿಸುವ ಕೆಲಸ ಆಗಬೇಕನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದೆಲ್ಲವನ್ನು ನೀವು ಆದಷ್ಟು ಬೇಗ ಸರಿಪಡಿಸದೇ ಇದ್ದರೆ ಇದೊಂದು ದೊಡ್ಡ ಅನಾಹುತಕ್ಕೆ ನೀವು ಎಡೆ ಮಾಡಿಕೊಟ್ಟಂತ ಆಗುವಂಥದ್ದು ಯಾವುದೂ ಕೂಡ ಇದರಲ್ಲಿ ಅನುಮಾನವೇ ಇಲ್ಲದಂತಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಪ್ರವೀಣ್ ಎಸ್ಸೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.